ನಮಸ್ಕಾರ ಕನ್ನಡಿಗರಿ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆದ RCB ಮತ್ತು RRನ ಪಂದ್ಯದಲ್ಲಿ ನಮ್ಮ RCBಯ ಬ್ಯಾಟರ್ ತುಂಬಾ ಉತ್ತಮವಾದ ಪ್ರದರ್ಶನವನ್ನು ನೀಡಿದರು. ಅಂದರೆ ನಮ್ಮ RCB ಓಪನರ್ಸ್ ಆದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಈ ಪಂದ್ಯದಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ವಿನ್ ಮಾಡಿ ಕೊಟ್ಟರು. ಅಂದರೆ ಈ ಪಂದ್ಯದಲ್ಲಿ RRನ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿ 174 ರನ್ಸ್ನ ಟಾರ್ಗೆಟನ್ನು ಕೊಟ್ಟಿತ್ತು. ಮತ್ತು ಈ ಪಿಚ್ ಕೂಡ ತುಂಬಾ ಸ್ಲೋ ಆಗಿತ್ತು. ಮತ್ತು ಈ ಟಾರ್ಗೆಟನ್ನು ಚೇಸ್ ಮಾಡಲು ಬಂದ ನಮ್ಮ RCB ತಂಡ ಸ್ಟಾರ್ಟಿಂಗ್ನಿಂದಲೇ ತುಂಬ ಉತ್ತಮವಾದ ಬ್ಯಾಟಿಂಗನ್ನು ಆಡಿತು. ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು 33 ಬಾಲ್ಗೆ 65 ರನ್ ಹೊಡೆದರೆ ನಮ್ಮ ಚೇಸ್ ಕಿಂಗ್ ವಿರಾಟ್ ಕೊಹ್ಲಿ ಅವರು 45 ಬಾಲಲ್ಲಿ 67 ರನ್ಸನ್ನು ಹೊಡೆಯುತ್ತಾರೆ. ಮತ್ತು ಇವರಲ್ಲಿ ಫುಲ್ಲಿ ಅಂತಿಮ ತನಕ ಒಂದು ಎಂಡಲ್ಲಿದ್ದು ಮ್ಯಾಚನ್ನು RCBಗೆ ಫಿನಿಶ್ ಮಾಡಿ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಇವರ ಈ ಇನ್ನಿಂಗಲ್ಲಿ 4 4 ಮತ್ತು 2 ಸಿಕ್ಸರ್ ಅನ್ನು ಕೂಡ ಹೊಡೆಯುತ್ತಾರೆ. ಮತ್ತು ಸ್ಟಾರ್ಟಿಂಗಲ್ಲಿ ಸಂದೀಪ್ ಶರ್ಮಾ ಅವರ ಬಾಲ್ಗೆ ಇವರೊಂದು ಕ್ಯಾಚನ್ನು ರಿಯಾನ್ ಪರಾಗ್ ಅವರು ಬಿಟ್ಟಿದ್ರು. ಈ ಕ್ಯಾಚನ್ನು ಬಿಟ್ಟಿರುವುದರಿಂದಲೇ RR ಇವರು ಒನ್ ಹ್ಯಾಂಡೆಡ್ ಆಗಿ ಮ್ಯಾಚನ್ನು ಸೋಲಿಸಿದ್ದರು. ಮತ್ತು ಇವರ ಬ್ಯಾಟಿಂಗ್ ಕೂಡ ತುಂಬಾನೇ ಅದ್ಭುತವಾಗಿತ್ತು. ಇವರ ಸ್ಪಿನ್ನರ್ಗೆ ಕೂಡ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದರು. ಹಾಗಾಗಿ ನಾನು ಹೇಳುವುದು, ಇಂಥ ಸ್ಲೋ ಪಿಚಸ್ ಗಳಲ್ಲಿ ವಿರಾಟ್ ಕೊಹ್ಲಿ ಅಂತ ಬ್ಯಾಟರ್ಸ್ ತುಂಬಾನೇ ಉತ್ತಮವಾಗಿ ಪ್ರದರ್ಶನ ನೀಡುತ್ತಾರೆ. ಮತ್ತೆ ನಾನು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಅಲ್ಲಿ ಇನ್ನೊಂದು ವಿಷಯವನ್ನು ನೋಟಿಸ್ ಮಾಡಿದೆ. ಫಿಲ್ ಸಾಲ್ಟ್ ಅವರು ಯಾವಾಗ ಫಸ್ಟ್ ಬಾಲ್ಗೆ 4 ಹೊಡಿತಾರೆ, ಆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 50+ ರನ್ಸ್ ಅನ್ನು 100% ಹೊಡಿತಾರೆ. ಯಾಕೆಂದ್ರೆ ಫಸ್ಟ್ ಮ್ಯಾಚ್ KKR ಮುಂದೆ ಕೂಡ ಫಿಲ್ ಸಾಲ್ಟ್ ಅವರು ಫಸ್ಟ್ ಬಾಲ್ 4 ಹಿಡಿದ್ರು. ಹಾಗೆ ಮುಂಬೈ ಮುಂದಿನ ಪಂದ್ಯದಲ್ಲಿ ಕೂಡ ಫಿಲ್ ಸಾಲ್ಟ್ ಅವರು ಫಸ್ಟ್ ಬಾಲ್ಗೆ 4 ಹೊಡೆದಿದ್ರು. ಮತ್ತೆ ಇವತ್ತು ಕೂಡ ಫಿಲ್ ಸಾಲ್ಟ್ ಅವರು ಫಸ್ಟ್ ಬಾಲ್ 4 ಹೊಡೆದಿದ್ದಾರೆ. ಸೊ ನಾನು ಹೇಳಿದೇನಪ್ಪ ಅಂದ್ರೆ ಫಿಲ್ ಸಾಲ್ಟ್ ಅವರು ಎಲ್ಲ ಮ್ಯಾಚಸ್ಗಳಲ್ಲಿ ಫಸ್ಟ್ ಬಾಲಲ್ಲಿ 4 ಹೊಡೆಯಲಿ, ಆಗ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು 100% ರನ್ಸ್ ಅನ್ನು ಮಾಡುತ್ತಾರೆ. ಸೊ ಗೈಸ್, ನೀವೇನಾದ್ರೂ ಈ ಪಂದ್ಯವನ್ನು ನೋಡಿದ್ದರೆ ನಿಮಗೆ ಈ ಪಂದ್ಯವನ್ನು ನೋಡಿ ಏನು ಅನಿಸುತ್ತೆ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಇಷ್ಟು. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.